ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ವತಿಯಿಂದ ಮುದ್ರಣ ರಂಗದ ಪಿತಾಮಹ ಜೋಹಾನ್ಸ್ ಗುಟೆನ್ಬರ್ಗ್ ರವರ ಸವಿನೆನಪಿನಲ್ಲಿ ಫೆಬ್ರವರಿ 24ರಂದು ಬೆಳಿಗ್ಗೆ 10:30ಕ್ಕೆ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಮುದ್ರಣಕಾರರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಜಿ ಲಕ್ಷ್ಮೀನಾರಾಯಣ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿನ್ನದ ಕೆಲಸ ಮಾಡುತ್ತಿದ್ದ ಜೋಹಾನ್ಸ್ ಗುಟೆನ್ಬರ್ಗ್ ಅವರು ಬೈಬಲ್ನ ಪ್ರತಿಗಳನ್ನು ಇತರರಿಗೆ ಒದಗಿಸುವ ಉದ್ದೇಶದಿಂದ ಕಬ್ಬಿಣದಿಂದ ಮುದ್ರಣದ ಅಚ್ಚುಗಳನ್ನು ತಯಾರಿಸಿ ಒಂದು ರೂಪ ಕೊಟ್ಟು ಮುದ್ರಣ ಮಾಡುವ ವಿಧಾನ ಕಂಡುಹಿಡಿದರು ಎಂದರು. ಕಾರ್ಯಕ್ರಮವನ್ನು ಶಾಸಕ ಪಿ. ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು, ಸಂಘದ ಅಧ್ಯಕ್ಷ ಜಿ. ಲಕ್ಷ್ಮೀನಾರಾಯಣ್ ಅಧ್ಯಕ್ಷತೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಎಸ್ಪಿ ಡಾ. ವಿಜೆ ಶೋಭಾರಾಣಿ, ಕರ್ನಾಟಕ ಸಂಘದ ಅಧ್ಯಕ್ಷ ಡಾ. ಜಯಪ್ರಕಾಶ್ ಗೌಡ, ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದ ಉಪಸಂಚಾಲಕ ಎಂಎಸ್ ಸತೀಶ್, ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘದ ಕಾರ್ಯಾಧ್ಯಕ್ಷ ಎಂಎಸ್ ಶಿವಪ್ರಕಾಶ್ ಉಪಸ್ಥಿತರಿರುವರು. ಇದೇ ವೇಳೆ ಹಿರಿಯ ಮುದ್ರಣಕಾರ ಎಎಂ ಗಿರೀಶ್, ಅಂಗವಿಕಲ ಮುದ್ರಣಕಾರ ಜೆಎನ್ ಮುಕುಂದರಾವ್ ಅವರನ್ನು ಅಭಿನಂದಿಸಲಾಗುವರು ಎಂದು ಹೇಳಿದರು. 14ನೇ ಶತಮಾನದಲ್ಲಿ ಜೋಹಾನ್ಸ್ ಗುಟೆನ್ಬರ್ಗ್ ರವರು ಒಂದು ಮುದ್ರಣದ ಪಿತಾಮಹ ಅಂತ ಅವರು ಈ ಬೈಬಲ್ ಅನ್ನ ಪ್ರಿಂಟ್ ಮಾಡೋಕ್ಕೋಸ್ಕರ ಒಂದು ಮುದ್ರಣ ರಂಗನ ಒಂದು ಕಂಡುಹಿಡಿಬೇಕು, ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ರು, ಅದು ಯಾವುದೇ ರೀತಿ ಸರಿ ಹೋಗ್ತಿರಲಿಲ್ಲ. ಆ ನಡುವೆ ಅವರು ಸಂಶೋಧನೆ ಮಾಡಿ ಒಂದು ಮುದ್ರಣ ರಂಗದಲ್ಲಿ ಒಂದು ಲೋಹಗಳಿಂದ ಅಕ್ಷರಗಳನ್ನು ಮಾಡಿ, ಆಮೇಲೆ ಕೆಲವು ಎಣ್ಣೆಗಳು ಮತ್ತು ಅದಕ್ಕೆ ಬಣ್ಣಗಳನ್ನು ಉಪಯೋಗಿಸಿ ಇಂಕ್ ಮಾಡಿ ಒಂದು ಕಾಗದದ ಮೇಲೆ ಅದನ್ನು ಲೇಪನ ಮಾಡಿ ಸುಮಾರು ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಮಾಡಿ ಅವರು ಒಂದು ಮುದ್ರಣ ರಂಗವನ್ನು 14ನೇ ಶತಮಾನದಲ್ಲಿ ಕಂಡುಹಿಡಿದರು. ಅದು ಏಷ್ಯಾದಲ್ಲಿ ಮುಂಚೆ ಇತ್ತು, ಆದರೆ ಅಂಥ ಪ್ರಚಲಿತವಾಗಿರಲಿಲ್ಲ. ಇವರು ಅದಕ್ಕೆ ಒಂದು ಮಾದರಿಯನ್ನು ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಕಂಡುಹಿಡಿದ್ರು. 14ನೇ ಶತಮಾನದಲ್ಲಿ ಲೆಟರ್ ಪ್ರೆಸ್ ಅನ್ನೋದು ಬಂದು, ಹಾಗೆ ಸಂಶೋಧನೆಗಳು ಸುಮಾರು ಥರದ ಮಿಷಿನ್ಗಳು ಎಲ್ಲನೂ ಬಂತು. ಈ ಒಂದು ಪಿತಾಮಹರ ಹುಟ್ಟಿದ್ದು ಫೆಬ್ರವರಿ 24. ಅವರು ಜನ್ಮದಿನದ ಅನುಗುಣವಾಗಿ ನಾವು ಅದನ್ನ ವಿಶ್ವ ಮುದ್ರಣಕಾರರ ದಿನಾಚರಣೆ ಅಂತ ಪ್ರತಿ ವರ್ಷ ಇದನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ದಿನದಲ್ಲಿ ನಾವು ಮಂಡ್ಯ ಮುದ್ರಣಕಾರ ಸಂಘರು ಸಹ ಆ ದಿನದಲ್ಲಿ ನಾವು ಮುದ್ರಣಕಾರರ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ ಮುದ್ರಣ ರಂಗದಲ್ಲಿ ಯಾರು ಹೆಚ್ಚು ದಿವಸದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ, ಹಿರಿಯರು, ಅಂಥವರನ್ನು ನಾವು ಗುರುತಿಸಿ ಅವರಿಗೆ ಒಂದು ಅಭಿನಂದಿಸೋದು, ಹಾಗೆ ಮಂಡ್ಯದ ಕೆಲವು ಗಣ್ಯ ವ್ಯಕ್ತಿಗಳನ್ನು ಆ ಒಂದು ಸಭೆಗೆ ಕರೆದು ಅವರಿಗೆ ಅಭಿನಂದಿಸಿ ಅವರಿಂದ 2 ಹಿತನುಡಿಗಳನ್ನು ಕೇಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಈ ಸಾಲಿನಲ್ಲಿ ನಾಳೆ ಅಂದರೆ 24/2/2020 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಶಂಕರಗೌಡ ಶತಮಾನೋತ್ಸವದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೇವೆ. ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಪಿ. ರವಿಕುಮಾರ್ ಗೌಡ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿ. ಜಿ. ಶೋಭಾರಾಣಿ ಅವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ಜಿಲ್ಲೆ ಅವರು, ಹಾಗೂ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಅಧ್ಯಕ್ಷರು ಕರ್ನಾಟಕ ಸಂಘ, ಮತ್ತು ಶ್ರೀ ಎಂಎಸ್ ಸತೀಶ್ ಅವರು, ಉಪಸಂಚಾಲಕರು ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ, ಹಾಗೂ ಶ್ರೀ ಎಂಎಸ್ ಶಿವಪ್ರಕಾಶ್ ಕಾರ್ಯಾಧ್ಯಕ್ಷರು ಮಂಡ್ಯ ಜಿಲ್ಲಾ ಮುದ್ರಣಕಾರರ ಸಂಘ ಇವರುಗಳು ಭಾಗವಹಿಸ್ತಾರೆ. ನಾವು ಅವತ್ತು ಅಭಿನಂದಿಸ್ತಾ ಇದ್ದೀವಿ. ಅಂದರೆ ನಮ್ಮ ಮಂಡ್ಯದಲ್ಲಿ ಒಂದು ಶಿವಗಿರಿ ಪ್ರಿಂಟರ್ಸ್ ಅಂತ ಮುಂಚೆ ಇತ್ತು, ಅದನ್ನು ನಡೆಸಿ ಅವರು ಆ ನಂತರದಲ್ಲಿ ಆ ಮುದ್ರಣವನ್ನು ಸ್ಥಗಿತಗೊಳಿಸಿ ಅರಕೆರೆಯಲ್ಲಿ ಒಂದು ವೃದ್ಧಾಶ್ರಮ ಮಾಡಿದ್ದಾರೆ. ಕಸ್ತೂರಿಬಾ ಸಂಘ ಟ್ರಸ್ಟ್ ಅಂತ ಹೇಳಿ ಒಂದು ವೃದ್ಧಾಶ್ರಮದಲ್ಲಿ ಅವರು ಸೇವೆ ಸಲ್ಲಿಸಿ ವೃದ್ಧಾಶ್ರಮ ನಡೆಸ್ತಾರೆ ಅಂತ. ಅದಕ್ಕೋಸ್ಕರ ಅವರ ಮುದ್ರಣ ಕ್ಷೇತ್ರದ ನೆಟ್ಟು ಅಲ್ಲಿ ಒಂದು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿ ಅವರಿಗೆ ಎಎಂ ಗಿರೀಶ್ ಅಂತ ಅವರಿಗೆ ಒಂದು ಅಭಿನಂದನೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಇನ್ನೊಬ್ಬರು ಮುದ್ರಣಕಾರರು ಜೆಎನ್ ಮುಕುಂದರಾವ್ ಅಂತ, ಅವರು ಒಂದು ಕಾಲಿಲ್ಲ, ಆದರೂ ಅದಕ್ಕೆ ಒಂದು ಕೃತಕ ಕಾಲ ಜೋಡಣೆ ಮಾಡಿಕೊಂಡು ಅವರು ನಮ್ಮ ಮುದ್ರಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಒಂದು ತಮ್ಮ ವೃತ್ತಿಯನ್ನು ಮಾಡ್ತಾರೆ. ಅವರಿಬ್ಬರನ್ನ ನಾವು ಇದು ಮಾಡ್ತಾ ಇದ್ವಿ. ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಮುದ್ರಣಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯುತ್ತೆ. ತಾವೆಲ್ಲ ಮುದ್ರಣ ಸಂಘ ರಂಗದಲ್ಲಿ ಒಡನಾಡಿಗಳು, ಅಂದರೆ ಪತ್ರಿಕಾ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮ ಮುದ್ರಣಕ್ಕೆ ಒಡನಾಡಿಗಳು, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮನ ತಮ್ಮ ಮಾಧ್ಯಮಗಳನ್ನು ಪ್ರಕಟಿಸಿ ನಮಗೆ ಇದು ಒಂದು ಸಭೆ ಯಶಸ್ವಿಯಾಗೊಳಿಸಬೇಕು ಅಂತ ನಾನು ಕೋರ್ಕೊಳ್ತಾ, ತಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಮುದ್ರಣಕಾರರು ಸಹ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿ ಅಂತ ಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕ ಎಂಎಸ್ ಸತೀಶ್,